ಮಾತರಿಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಮ್ಮ ಲಾಸ್ಟ್ ಡೇ ಇನ್ ಕೋಲಾಲಂಪುರ್. ಇವತ್ತು ನಮ್ಮ ರಿಟರ್ನ್ ಫ್ಲೈಟ್ ಇತ್ತು ಕೋಲಾಲಂಪುರಿಂದ ಬ್ಯಾಂಗ್ಳೂರಿಗೆ. ಸೊ ಬೆಳಗ್ಗೆ ಬೇಗ ಹೇಳೋ ಅವಶ್ಯಕತೆ ಇರಲಿಲ್ಲ, ಆರಾಮ್ಸೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಇದು ನಮ್ಮ ಹೋಟೆಲಿನ ಬ್ರೇಕ್ಫಾಸ್ಟ್ ಏರಿಯಾಗೆ ಇರುವಂತ ವ್ಯೂ. ಯಾಕೆ ಈ IBIS-KLCC ಎಲ್ಲರೂ ಬುಕ್ ಮಾಡ್ಕೊಳ್ತಾರೆ ಅಂದ್ರೆ ಇಲ್ಲಿ ಈ ಹೋಟೆಲಿನ ಯಾವುದೇ ಬಾಲ್ಕನಿಗೆ ಬಂದ್ರು ನಿಮ್ಗೆ ಟ್ವಿನ್ ಟವರ್ ವ್ಯೂ ಕಾಣುತ್ತೆ. ಇವನ್ ಸ್ವಿಮ್ಮಿಂಗ್ ಪೂಲ್ ಇಂದನೂ ಸೂಪರ್ ಆಗಿರೋ ವ್ಯೂ ಇದೆ. ಅದಕ್ಕೋಸ್ಕರ ಈ ಹೋಟೆಲ್ ತುಂಬಾನೇ ಫೇಮಸ್. ಯಸ್, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ ಸ್ವಿಮ್ ಮಾಡಕ್ಕೆ. ಸ್ವಿಮ್ಮಿಂಗ್ ಬರುತ್ತಾ? ಇಲ್ಲ. ಸ್ವಿಮ್ಮಿಂಗ್ ಬರುತ್ತಾ? ಸ್ವಿಮ್ಮಿಂಗ್ ಬರ್ದೆ ಏನು ರೇಂಜಿಗೆ ರೆಡಿ ಆಗಿದ್ದಾರೆ ಇವರಿಬ್ರು. ಇನ್ನು ಸ್ವಿಮ್ಮಿಂಗ್ ಬಂದಿದ್ದಿದ್ರೆ ನನ್ನನ್ನು ಖಾಲಿ ಫೋಟೋಸ್ ತೆಗಿಯೋಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾರೆ ಇವರಿಬ್ರು. ಲಾಸ್ಟ್ ಡೇ ಆಗಿದ್ರಿಂದ ನಮ್ಮ ಹತ್ರ ಬೇಜಾನ್ ಟೈಮ್ ಇತ್ತು, ಆರಾಮ್ಸೆ ಎದ್ದು ರೆಡಿ ಆಗ್ಬೋದು ಅಂತ. ಸೊ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದ್ವಿ. ನಾವಿರೋ ಹೋಟೆಲ್ ಅಲ್ಲಿನೇ ಟಾಪ್ ಅಲ್ಲಿ ಇನ್ಫಿನಿಟಿ ಪೂಲ್ ಇತ್ತು. ಸ್ವಿಮ್ ಮಾಡಕ್ಕಂತೂ ನಮ್ಗೆ ಯಾರಿಗೂ ನೆಟ್ಟಿಗೆ ಗೊತ್ತಿಲ್ಲ. ಬಟ್ ಆದ್ರೆ ಇಷ್ಟು ದಿನ ನಡೆದು ತುಂಬಾ ಟಯರ್ಡ್ ಆಗಿತ್ತಲ್ಲ, ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಚಿಲ್ ಮಾಡೋಣ, ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ಇನ್ಫಿನಿಟಿ ಪೂಲ್ ಇಂದ ನಿಮ್ಗೆ ಕೋಲಾಲಂಪುರ್ ಸಿಟಿ ವ್ಯೂ ಕಾಣುತ್ತೆ. ಒಂದ್ ಸೈಡ್ ಆಂಗಲ್ ಇಂದ ನಿಮ್ಗೆ ಟ್ವಿನ್ ಟವರ್ಸ್ ಸಮೇತನೂ ಕಾಣುತ್ತೆ. ಬಟ್ ನಂಗೆ ಆ ಕಡೆ ಸೈಡ್ ಇಂದ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ವಿಡಿಯೋನ. ಆಫ್ಟರ್ ಏಜಸ್ ಸ್ಕೂಲ್ ಕಾಲೇಜಸ್ ಎಲ್ಲ ಮುಗ್ದಾದ್ಮೇಲೆ, ಮದ್ವೆ ಆದ್ಮೇಲೆ ಈ ತರ ಟೈಮ್ ಮಾಡ್ಕೊಂಡು ಗರ್ಲ್ಸ್ ಟ್ರಿಪ್ ಬರೋದು ಏನೋ ಒಂಥರ ರಿಫ್ರೆಶಿಂಗ್ ಅನ್ಸುತ್ತೆ. ನನ್ಗಂತೂ ಈ ಟ್ರಿಪ್ ಲೈಫ್ ಟೈಮ್ ಗುಡ್ ಮೆಮೊರಿ. ಯಾವ ರೇಂಜಿಗೆ ಸ್ವಿಮ್ ಮಾಡಿದಾರಂದ್ರೆ ಮುಖದ ಒಂದು ಮೇಕಪ್ ಸಮೇತ ಹೋಗ್ಲಿಲ್ಲ, ಆ ರೇಂಜಿಗೆ ಸ್ವಿಮ್ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟು ಚೆನ್ನಾಗಿ ಸ್ವಿಮ್ ಮಾಡಕ್ ಕಲ್ತಿದೀವಿ ಅಂತ ಮಕ ನೀರ್ ತಾಗಿದಂಗೆ ಸ್ವಿಮ್ ಮಾಡ್ತೀವಿ ಗೊತ್ತಾ? ದಟ್ ಇಸ್ ಕಾಲ್ಡ್ ಶೋಕಿ. ಶೋಕಿ. ಎಸ್, ಫೈನಲಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಎಲ್ಲ ಲಗೇಜಸ್ಸು ಪ್ಯಾಕ್ ಮಾಡಿ ಗಟ್ಟಿ ಮನಸ್ಸಿಂದ ಹೇಳಬೇಕು ಅಂದರೆ ಊರು ಬಿಟ್ಟು ಹೋಗೋ ಸಮಯ ಬಂತು. ನಮ್ಗೆ ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ಫ್ಲೈಟ್ ಇರೋದು. ಇನ್ನು ನಮಗೆ ಕೋಲಾಲಂಪುರಲ್ಲಿ ಒಂದು ಟೆಂಪಲ್ ವಿಸಿಟ್ ಮಾಡೋದಿದೆ, ಚೈನೀಸ್ ಟೆಂಪಲ್. ಆ ಟೆಂಪಲ್ ಒಂದು ನೋಡಿ ನೆಕ್ಸ್ಟ್ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಬಿಡ್ತಾರಂತೆ. ಸೊ ಶಾಪಿಂಗ್ ಎಲ್ಲ ಮಾಡಿ 6 o'clock ನಮಗೆ ಏರ್ಪೋರ್ಟಿಗೆ ಡ್ರಾಪ್ ಇದೆ. ಗೊತ್ತೇ ಆಗಲಿಲ್ಲ ನಮಗೆ 4 nights 5 days ಹೇಗೆ ಮುಗ್ದು ಹೋಯಿತು ಅಂತ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಗ್ತಿತ್ತು ನಮಗೆ ಹೇಳಿ. ಆ 4 days ಏನು ಉಳಿದಿದ್ವಿ, ಏನು ಮಾಡೋಂಗಿಲ್ಲ, ಟೈಮ್ ಮುಗಿದ್ಮೇಲೆ ಹೊರಡಲೇಬೇಕಲ್ಲ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕ್ ಮಾಡಿ ಆಯಿತು, ಲಗೇಜಸ್ ಎಲ್ಲ ಪ್ಯಾಕ್ ಆಯಿತು. ಈ ಅಕ್ಕ ನೋಡಿ ಆಕ್ಸೆಸ್ ಲಗೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಜರ್ಕಿನ್ ತಂದಿದ್ದನ್ನು ಹೊರಗಡೆನೆ ಹಾಕೊಂಡು ಹೊರಟಿದ್ದಾರೆ. ತುಂಬ ಲಗೇಜ್ ಆಗಿದೆ. ಇವಾಗ ಇನ್ನೂ ಶಾಪಿಂಗಿಗೆ ಬಿಡ್ತಾರಂತೆ, ಇನ್ನೇನೇನು ತೊಗೊಳ್ತೀವಿ ಗೊತ್ತಿಲ್ಲ. ಬಟ್ ಈಗ ಮಾಡಿರೋ ಶಾಪಿಂಗಲ್ಲಿ ನಂದೊಬ್ಳದ್ದು ಬಿಟ್ಟು ಇಬ್ಬರದ್ದು ಎಲ್ಲ ಆಕ್ಸೆಸ್ ಲಗೇಜ್ ಆಗಿದೆ. ನೋಡ್ಬೇಕು ಇನ್ನು ಏನೇನಾಗುತ್ತೆ, ಫೈನ್ ಕಟ್ಟೋ ಚಾನ್ಸಸ್ ಎಲ್ಲ ಬರುತ್ತಾ ಇಲ್ವ ಅಂತ. ಲೆಟ್ಸ್ ಗೋ. ಬಾಯ್ ಬಾಯ್. ಟ್ವಿನ್ ಟವರ್ ನಾವು ನೈಟ್ ನೋಡಿದ್ರಿಂದ ಮಾರ್ನಿಂಗ್ ಒಂದು ವ್ಯೂ ಅಲ್ಲಿ ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಅಗೇನ್ ಟ್ವಿನ್ ಟವರ್ ಹತ್ರ ಹೋಗಿ ಅಲ್ಲಿಂದ ನಾವು ಒಂದು ಮಾಲಿಗೆ ಹೊರಟ್ವಿ. ಮಲೇಷ್ಯಾದಲ್ಲಿ ಟೈಮ್ಸ್ ಸ್ಕ್ವೇರ್ ಅಂತ ಒಂದು ಮಾಲ್ ಇದೆ ಅಂತೆ. ಅದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇದೆ ಶಾಪ್ ಮಾಡೋಕ್ಕೆ. ತುಂಬ ರಿವ್ಯೂಸ್ ನೋಡಿದ್ದೆ ನಾನು ಯೂಟ್ಯೂಬಲ್ಲಿ. ಸೊ ಅಲ್ಲಿ ಹೊರಟಿದ್ದೀವಿ ಈಗ ಶಾಪ್ ಮಾಡೋಕ್ಕಂತ. ಇನ್ನೊಂದು ಮಲೇಷ್ಯಾಗೆ ಬಂದರೆ ನಿಮಗೆ ಸಜೆಷನ್ ಏನಂದರೆ, ಆ ಟ್ವಿನ್ ಟವರ್ ಮುಂದೆ ಫೋಟೋಸ್ ಏನು ತೆಗಿತಾರೆ ನೋಡಿ, ಅದು 1 photoಗೆ 5 ringgit ಚಾರ್ಜ್ ಅಂತ. ಆ್ಯಕ್ಚುಲಿ ನೀವು ಕರೆಕ್ಟ್ ಅವ್ರ ಹತ್ರ ಸ್ಟಾರ್ಟಿಂಗೇ ಬಾರ್ಗೇನ್ ಮಾಡ್ಕೊಬೇಕು. ಅವ್ರು ಹೆಂಗೆ ಸ್ಕ್ಯಾಮ್ ಮಾಡ್ತಾರೆ ಅಂದರೆ, ಲೈಕ್ ನಿಮ್ಗೆ ಒಂದೊಂದು ಫೋಟೋಗೆ 10 ringgit ಅಂತ ಹೇಳ್ತಾರೆ. ನಾವು ಓಕೆ ಕಮ್ಮಿ ಮಾಡಿ ಅಂದರೆ ನಾವೇನು ಹೇಳಿ, ನಾವು 3 members ಒಂದು ಸಿಂಗಲ್ ಫೋಟೋಸ್ ಬೇಕು, ಗ್ರೂಪ್ ಫೋಟೋಸ್ ಬೇಕು ಅಂತ ಕೇಳಿದ್ವಿ. ಅವರು ಓಕೆ ನಾನು 1 photo ಫ್ರೀಯಾಗಿ ಕೊಡ್ತೀನಿ, 30 ringgit ಮಾಡ್ತೀನಿ ನಿಮಗೆ ಅಂತ ಹೇಳಿ ತೆಗೆದ್ರು. ನಾವು ಹೋಗ್ಬಿಡು ಪಾಪ ಕಮ್ಮಿ ಮಾಡಿಬಿಟ್ರು ಅಂತ. ಬಟ್ ಆಮೇಲೆ ನೋಡಿದ್ರೆ ಪಾಪ ನಮಗೆ ಡ್ರೈವರ್ ಹೇಳಿದರು, ಇಲ್ಲ ಆ್ಯಕ್ಚುಲಿ 1 photoಗೆ 5 ringgit ಇರುತ್ತೆ, ನೀವು ಕರೆಕ್ಟಾಗಿ ಮಾತಾಡಿಕೊಂಡು ತೆಗಿಸ್ಬೇಕು, ಬಾರ್ಗೇನ್ ಮಾಡಬೇಕು, ನಿಮ್ಮ ಟೂರಿಸ್ಟ್ ಎಲ್ಲ ಹಂಗೆ ಮಾಡೇ ಮಾಡ್ತಾರೆ ಅಂತ. ಪ್ರತಿಯೊಂದು ಟೂರಿಸ್ಟ್ ಪ್ಲೇಸಲ್ಲಿ ಹೋದವರು ಈ ಥರದ್ದೆಲ್ಲ ಒಂದೊಂದು ವಿಷಯ ಕಾಮನ್ನೇ. ಸೊ ಅದನ್ನ ಬಗ್ಗೆ ನಾವು ವರಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ಅವರಿಗೂ ಅವ್ರು ಹೊಟ್ಟೆ ಪಾಡು ಅಷ್ಟೇ. ಸೊ ಇಟ್ಸ್ ಓಕೆ ಫೈನ್. ಬಟ್ ನೀವೇನಾದರೂ ಮಲೇಷ್ಯಾಗೆ ಬರೆದ್ರೆ ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, 1 photo 5 ringgit ಚಾರ್ಜಸ್ ಅಷ್ಟೇ. ಅವ್ರು ಎಕ್ಸ್ಟ್ರಾ ಇದು ಮಾಡಿದರೆ ನೀವು ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿಸ್ಕೊಳ್ಳಿ. ನಾವು ಹೆಣ್ಮಕ್ಳು ಅಂತ ಪ್ರೂವ್ ಮಾಡಿದ್ವಿ. ಟೈಮ್ ಸ್ಕ್ವೇರಲ್ಲಿ ಕೂಡ ನಿಮಗೆ ತುಂಬ ಲೋಕಲ್ ಶಾಪ್ಸ್ಗಳೆಲ್ಲ ಇದೆ ನಿಮಗೆ ಪರ್ಚೇಸ್ ಮಾಡೋದಿದ್ರೆ ಎಲ್ಲ. ಬಟ್ ಆದರೆ ಚೈನಾ ಟೌನಲ್ಲಿ ನಾವೇನು ಪರ್ಚೇಸ್ ಮಾಡಿದ್ವಿ ಸೇಮ್ ಆಸ್ ಇಟ್ ಈಸ್ ಈ ಮಾಲಲ್ಲೂ ಹಾಗೆ ಇತ್ತು ಪ್ರೈಸ್ ಎಲ್ಲ. ಬಟ್ ಕಂಪೇರಿಟಿವ್ಲಿ ಚೈನಾ ಟೌನೇ ಇದಕ್ಕಿಂತ ಕಮ್ಮಿ ಅನ್ನಿಸ್ತು. ನೈಸ್. ಹೆಂಗಿದೆ ಹೇಳಿ?
ದೋಸೆಗೆ ಜೇನುತುಪ್ಪ ಹಾಕಿ ಆಲ್ಮಂಡ್ಸ್ ಎಲ್ಲ ಮೇಲೆ ಉದುರಿಸಿ ಕೊಟ್ಟಂಗಿದೆ. ಹೆಂಗಿದೆ ಅಕ್ಕ? ನಮ್ಮ ಕಡೆ ರೀಸೆಂಟ್ಲಿ ಅದ್ರ ಕೊಡ್ತಾರ ಚಾಕಣ್ಣು ಸೇಮ್ ಕಾಯಿಸಿದ ನೀರನ್ನು ಕಾಯಿಸ್ಬಿಟ್ಟು ಒಂದು 4 ಸ್ಪೂನ್ ಟೀ ಪುಡಿ ಹಾಕಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಕಾಯಿಸದೇ ಇರೋ ಹಾಲನ್ನು ಒಂದು 2 ಸ್ಪೂನ್ ಹಾಕಿ ಐಸ್ ಹಾಕಿ ಕೊಟ್ಟಿದ್ದಾಳೆ ಅಷ್ಟೇ. ಚೂರು ಚೆನ್ನಾಗಿಲ್ಲ. ನಾವು ಇದಕ್ಕೆ ಪೇ ಮಾಡಿದ್ದು 9.20 ರಿಂಗೆಟ್ಸ್, ಹತ್ತಿರ 220 ರುಪೀಸ್ ಇಂಡಿಯನ್ ಕರೆನ್ಸಿ. ಕಟ್ಟರ್ ವೇಸ್ಟ್. ಕೆಲವೊಂದು ಫುಡ್ ಐಟಮ್ಸ್ನೆಲ್ಲ ಟ್ರೈ ಮಾಡಿದ್ವಿ, ಬಟ್ ನಮಗಂತೂ ಯಾವುದೂ ಇಷ್ಟ ಆಗಿಲ್ಲ. ಎಲ್ಲ ಒಂಥರ ವಾಂತಿ ಥರ ಇತ್ತು. ಬಟ್ ಆದರೆ ಇಲ್ಲಿ ಒಂದು ಲೋಕಲ್ ಶಾಪ್ ಇತ್ತು, ಅಂದರೆ ಲೈಕ್ ಇವರು ಇಂಡಿಯಾದವರೇ ಅನ್ಸುತ್ತೆ, ಕೇರಳ ಸೈಡ್ನವರು. ಚಿಪ್ಸ್ನೆಲ್ಲ ಸೇಲ್ ಮಾಡ್ತಾ ಇದ್ರು. ನಮಗೆ ಫ್ರೀಯಾಗಿ ಟೇಸ್ಟ್ ಮಾಡಿ ಅಂತೆಲ್ಲ ಕೊಟ್ಟರು. ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಈ ಮಾಲಲ್ಲಿ ಫೋನ್ ಕೇಸ್ಗಳಿಗಂತೂ ಸಿಕ್ಕಾಪಟ್ಟೆ ಆಪ್ಷನ್ ಇತ್ತು. ಈಗಂತೂ ಫೋನ್ ಕೇಸಲ್ಲೆಲ್ಲ ಕೊರಿಯನ್ ಸ್ಟೈಲ್ ಫೋನ್ ಕೇಸ್ ಹಾಕೊಳ್ಳೋದಂತೂ ಎಲ್ಲ ಟ್ರೆಂಡಿಂಗ್. ಸೊ ಅದರಲ್ಲೂ ಸ್ವಲ್ಪ ಗ್ಲಿಟರಿ, ಕಿಟ್ಟಿ, ಡಿಸ್ನಿ ಥೀಮಲ್ಲಿರುವಂಥದ್ದೆಲ್ಲ. ಸೊ ಇಲ್ಲಿ ಅದೆಲ್ಲ ವೆರೈಟೀಸು ಸಿಕ್ತಿತ್ತು. ಅಷ್ಟೇ ಅಲ್ಲದೆ ತುಂಬ ಅಫೋರ್ಡಬಲ್ ಪ್ರೈಸು ಅನಿಸ್ತು ನಮಗೆ. ಸೊ ಹಾಗಾಗಿ ಪದ್ಮಜ ಅಕ್ಕ ಅವ್ರ ಮೊಬೈಲ್ಗೆ ಫೋನ್ ಕೇಸ್ ಎಲ್ಲ ಪರ್ಚೇಸ್ ಮಾಡಿದ್ರು. ಸೇಮ್ ಒಳ್ಳೆ ಕೊರಿಯನ್ ಫೋನ್ ಕೇಸ್ ನೋಡ್ದಂಗೆ ಅನ್ನಿಸ್ತು ನಮಗೆ. ನಮ್ಮ ಫೋನಿಗೆ ಏನೇನು ಆಕ್ಸೆಸರೀಸ್ ಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ಅವರೇ ಮೊಬೈಲಿಗೆ ಹಾಕಿ ರೆಡಿ ಮಾಡಿ ಕೈ ಕೊಡ್ತಾರೆ. ಮಾಲ್ ಎಲ್ಲ ಮುಗಿಸಿ ನಾವು ಮಲೇಷ್ಯಾದಲ್ಲಿ ವಿಸಿಟ್ ಮಾಡಿದ್ದ ಲಾಸ್ಟ್ ಡೆಸ್ಟಿನೇಷನ್ ಅಂದ್ರೆ ತಿಯಾನ್ ಹೋ ಟೆಂಪಲ್. ಇದು ಒಂದು ಚೈನೀಸ್ ಟೆಂಪಲ್. ಸುತ್ತಲೂ ಆ ಗ್ರೀನರಿ ಮಧ್ಯ ಈ ರೆಡ್ ಕಲರ್ ಟೆಂಪಲ್ ಸಕ್ಕತ್ತಾಗಿ ಅಟ್ರಾಕ್ಟ್ ಮಾಡುತ್ತೆ. ಈ ಟೆಂಪಲ್ಗೆ ಎಂಟ್ರಿ ಟಿಕೆಟ್ಸ್ ಎಲ್ಲ ಏನೂ ಇಲ್ಲ, ಫ್ರೀಯಾಗಿ ಒಳಗೆ ಹೋಗ್ಬೋದು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕನೂ ಈ ಟೆಂಪಲ್ ಓಪನ್ ಇರುತ್ತೆ. ಎಲ್ಲಾ ಕಡೆ ನಿಮ್ಗೆ ಲ್ಯಾಟನ್ಸ್ ನ ನೇತಾಕಿದ್ರು. ಈ ಟೆಂಪಲ್ ಆರ್ಕಿಟೆಕ್ಚರ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜಪಾನೀಸ್ ಜನರ ತರ ಇಲ್ಲಿ ಕೂಡ ಜಾತಕ ಎಲ್ಲ ನೋಡ್ತಾರೆ. ಸೊ ನನಗಂತೂ ಜಪಾನಲ್ಲಿ ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ ಹೋದಲ್ಲಿ ಒಂದು ಟ್ರೈ ಮಾಡೋಣ ಅಂತ ಇಲ್ಲೂ ಮಾಡಿದ್ವಿ. ಬಟ್ ಇವ್ರದ್ದು ಸ್ವಲ್ಪ ಯುನೀಕ್ ಆಗಿದೆ. ಜಪಾನಲ್ಲಿ ಹೇಗೆ ನಾವು ಜಸ್ಟ್ ಒಂದನ್ನ ಹೆಕ್ಬಿಟ್ಟು ನಂಬರ್ ಇದ್ರಲ್ಲಿ ಜಾತಕ ನೋಡೋದು, ಬಟ್ ಇಲ್ಲಿ ಹಂಗಲ್ಲ. ಕೈಯಲ್ಲಿ ಕೊಡ್ವಿ ಮೇಲ್ಗಡೆ ಹೈಟ್ ಅಲ್ಲಿ ಯಾವ ಕಡ್ಡಿ ಬರುತ್ತೆ ಅದನ್ನ ತೆಗ್ದ್ಬಿಟ್ಟು ಅದ್ರಲ್ಲಿ ಯಾವ ನಂಬರ್ ಇದೆ ಅಂತ ನೋಡಿ ನಮ್ ಜಾತಕನ ತಿಳ್ಕೊಳ್ಳೋದು. ಒಂದೊಂದ್ ಕಡೆ ಒಂದೊಂದ್ ತರ ಕಲ್ಚರ್ನ ಫಾಲೋ ಮಾಡ್ತಾರೆ ಅಷ್ಟೇ. ಪಾಸಿಟಿವ್ ಅಲ್ಲಿದೆ, ಪಾಸಿಟಿವ್ ಐ ಆಮ್ ಹ್ಯಾಪಿ. ಇದನ್ನ ನಾವೇ ತಗೊಂಡು ಹೋಗ್ಬೇಕಂತೆ ನಮಗೆ ಅಂತ ಇದು. ಸೊ ಒಳ್ಳೇದಿದೆಲ್ಲ ಅದಕ್ಕೆ. ಈ ಚೈನೀಸ್ ಟೆಂಪಲ್ ಮತ್ತೆ ನಿಮಗೆ ಜಪಾನೀಸ್ ಟೆಂಪಲ್ ಎಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಮಿಲರ್ ಅವರ ಆಚರಣೆಗಳೆಲ್ಲ. ಸೊ ಇಲ್ಲೂ ಊದ್ಬತ್ತಿ ಎಲ್ಲ ಬೆಳಗೋದು, ದೇವಿಗೆ ಆಫರಿಂಗ್ಸ್ ಮಾಡೋದು, ಪ್ರೇಯರ್ ಮಾಡೋದೆಲ್ಲ ಇಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್ ವೇ ಅಲ್ಲಿ ಪ್ರೇಯರ್ ಮಾಡ್ತಾರೆ. ಬಟ್ ನಾವೆಲ್ಲಿ ಹೋದ್ರು ನಮ್ ದೇವ್ರಿಗೆ ನಾವು ಹೆಂಗ್ ಕೈ ಮುಗಿತೀವಿ ಹಂಗೆ ಕೈ ಮುಗಿ ಬರ್ತೀವಿ. ಇದು ಕೂಡ ಒಂದು ಬೌದ್ಧ ಟೆಂಪಲ್. ಚೀನಾದ ಸಮುದ್ರ ದೇವತೆ ಮಾಜು ಎನ್ನೋ ಒಂದು ದೇವತೆಗೆ ಇಲ್ಲಿ ಪ್ರತಿದಿನ ಪೂಜೆ ಮಾಡ್ತಾರೆ. ಟೆಂಪಲ್ ಸುತ್ತ ನೀವೆಲ್ಲೇ ನೋಡಿದ್ರು ದೊಡ್ಡ ದೊಡ್ಡ ಕೆಂಪು ಕಲರ್ ಪಿಲ್ಲರ್ಸ್ಗಳು. ಸೊ ಈ ಪಿಲ್ಲರ್ಸ್ಗಳು ಪ್ರಾಸ್ಪರಿಟಿನ ಪ್ರೆಸೆಂಟೇಷನ್ ಕೊಡುತ್ತೆ ಅಂತೆ. ಇಡೀ ಟೆಂಪಲ್ನ ಲ್ಯಾಟನ್ಸ್ ಇಂದ ಡೆಕೋರೇಟ್ ಮಾಡಿದ್ದಾರೆ. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಹಾಕಿದಾಗ ಈ ಟೆಂಪಲ್ನ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಂದ ಕೂಡ ಸಿಟಿ ವ್ಯೂ ಇದೆ. ಒಟ್ನಲ್ಲಿ ತಿಯಾನ್ ಹೋ ಟೆಂಪಲ್ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೋಲಾಲಂಪುರ್. ನಿಮ್ಗೆ ಫೋಟೋಸ್ ಎಲ್ಲ ತಕೊಳ್ಳೋಕಂತೂ ತುಂಬಾ ಯೂನಿಕ್ ಪ್ಲೇಸ್ ಇದು. ಅಂತೂ ಮಲೇಷಿಯಾ ಟ್ರಿಪ್ ಎಂಡ್ ಆಗೋ ಟೈಮ್ ಬಂದೇ ಬಿಡ್ತು. ಎಲ್ಲ ಸುತ್ತಿ ವಾಪಸ್ ಏರ್ಪೋರ್ಟಿಗೆ ಬಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಫ್ರೆಶನ್ ಅಪ್ ಆಗಿ ಆಕ್ಸಿಸ್ ಲಗೇಜ್ ಏನಾಗಿತ್ತು ಅದನ್ನೆಲ್ಲ ಸಾರ್ಟ್ ಮಾಡಿ ಹೆಂಗೂ ಲಗೇಜ್ನ ನಾವು ಬ್ಯಾಗೇಜ್ ಚೆಕ್ಕಿನಲ್ಲಿ ಪಾಸ್ ಮಾಡ್ಕೊಂಡ್ವಿ. ಟ್ರಿಪ್ಪಿಗೆ ಬಂದಾಗ ಈ ಥರ ಎಲ್ಲ ಆಗೋದು ಕಾಮನ್ನೇ, ಬಟ್ ಆದಷ್ಟು ನಾವು ಅಲರ್ಟ್ ಆಗಿರಬೇಕು ಪರ್ಚೇಸ್ ಮಾಡ್ತಾ. ಫೈನಲಿ ಲಂಕಾವಿ ಮಲೇಷಿಯಾಕ್ಕೆಲ್ಲ ಬಾಯ್ ಹೇಳಿ ಹೊರಡೋ ಟೈಮ್ ಬಂದೇ ಬಿಟ್ಟು. ಹೌ ಯು ಫೀಲಿಂಗ್? ಬಾಯ್. ಎಲ್ಲಿ ಇನ್ನೊಬ್ರು ಬಂದೇ ಇಲ್ಲ ಬಾಯ್ ಮಾಡೋಕ್ಕೆ. ಇನ್ನು ರೆಡಿ ಆಗ್ತದೆ. ಅವ್ರಿಗೆ ಬರೋಕ್ಕೆ ಮನಸ್ಸೇ ಇಲ್ಲ ಗೈಸ್, ಮನಸ್ಸೇ ಇಲ್ಲ ಅವ್ರಿಗೆ. ಅಲ್ಲೇ ಇದ್ದರೆ ಅಲ್ಲೇ ಇರ್ತಿದ್ರು ಅವರಲ್ಲ. ಇಲ್ಲ ಮಲೇಷಿಯಾದು ಸಿಟಿಸನ್ಶಿಪ್ ಕೊಟ್ಟರೆ ಇಲ್ಲೇ ಇರೋಣ ಅಂತ ಪ್ಲಾನ್. ಆದರೆ ಅವ್ರು ಕೊಡಲ್ವೇ ಅಲ್ಲ ಅಕ್ಕ? ಅಂತೂ ಮಲೇಷ್ಯಾ ಲಂಕಾವಿ ಎಲ್ಲ ಮುಗಿಸಿ ಹೊರಡೋ ಟೈಮ್ ಬೇಜಾರಾಗ್ತಿದೆ. ಇರಲಿ ಪರವಾಗಿಲ್ಲ, ಮತ್ತೊಂದ್ಸಲಿ ಬರೋಣ. ಎಸ್, ನಮ್ಗಂತೂ ಈ ಟ್ರಿಪ್ 100% ಸ್ಯಾಟಿಸ್ಫೈಡ್. ನಮಗೆ ಈ ಬ್ಯೂಟಿಫುಲ್ ಟ್ರಿಪ್ನ ಆರ್ಗನೈಸ್ ಮಾಡಿಕೊಟ್ಟಿದ್ದು ನೇಸರ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಕಂಪ್ಲೀಟ್ ಪ್ಯಾಕೇಜ್ ನಾವೇನು ಪೇ ಮಾಡಿದ್ದೀವಿ ಆ ಅಮೌಂಟಲ್ಲಿ ನಮಗೆ A to Z ಟ್ರಿಪ್ಪಿನ ಕಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಕ್ಯಾಬ್, ಹೋಟೆಲ್, ಫುಡ್, ಎಂಟ್ರಿ ಚಾರ್ಜಸ್, ಫ್ಲೈಟ್ ಟಿಕೆಟ್ಸ್ ಎಲ್ಲದು. ಈ ಕಂಪ್ಲೀಟ್ ಟ್ರಿಪ್ಪಿಗೆ ನಾವು ಸ್ಪೆಂಡ್ ಮಾಡಿದಂಥ ಅಮೌಂಟ್ ಬಂದು 73,000 ಪರ್ ಪರ್ಸನ್. ಫ್ಲೈಟ್ ಟಿಕೆಟ್ 26,000, ನಮ್ಮ ಪ್ಯಾಕೇಜ್ ಕಾಸ್ಟ್ ಬಂದು 43,000. ನಾವು ಕಟ್ಟಂತ GST ಬಂದು 2,000 ಪರ್ ಪರ್ಸನ್. ನಮ್ಗೆ 5 days ಇಂದ ಫುಡ್ಡಿಗೆ ಆಗಿದ್ದು 5,000 ಅಷ್ಟೇ. ನಾವು ಸ್ಪೆಂಡ್ ಮಾಡಿದಂತ ಮನಿ ನಮಗೆ ವರ್ತ್ ಇಟ್ ಅಂತಾನೆ ಅನಿಸ್ತು. ಪೈಸಾ ವಸೂಲ್, ಅಷ್ಟು ಸ್ಯಾಟಿಸ್ಫೈ ಆಗಿದೆ ನಮ್ಗೆ. ನನ್ ಗಂಡ ಎಷ್ಟು ಮಿಸ್ ಮಾಡ್ಕೊಂಡ ನನ್ನ ಅಂತ ಹೇಳಲೇ ಇಲ್ಲ. ಏನೋ ನಗಡ್ತಿದ್ಯಾ?
ತುಂಬಾ ಮಿಸ್ ಮಾಡಿದೆ, ಅದು ಖುಷಿ ಆಯ್ತು ಬಂದೆ ಅಲ್ಲ ಹಾಗೆ. ನಿನ್ ಮುಖ ನೋಡಿದ್ರೆ ಅನ್ನಿಸ್ತಾ ಇಲ್ಲ ರಕ್ಷು. ಖುಷಿಗೆ ನೋಡಿ ಎಷ್ಟು ಖುಷಿಗೆ ಸಂತೋಷ ಬಂದಿದೆ. ಮಹಿಳಾ ಮನೆಗಳಿಗೆ ಇಂಡಿಯಾ ಕರ್ಕೊಬಂದು ಅನ್ನ ಹಾಕಿದ್ದೀನಿ. ಎಷ್ಟು ನೆಮ್ಮದಿ ಫೀಲ್ ಆಗಿ. ಅರ್ಪಿತಕ್ಕ ಪಾಪ ಬೇಸತ್ತು. ನೋಡಿ ಗೈಸ್ ಎಷ್ಟು ಪಾಶ್. ಬೆಳಿಗ್ಗೆ ತಿಂಡಿ ಕೋಲಾಲಂಪುರ್, ಮಧ್ಯಾಹ್ನ ಊಟ ಕೋಲಾಲಂಪುರ್ ಏರ್ಪೋರ್ಟ್ ಅಲ್ಲಿ, ಈಗ ರಾತ್ರಿ ಊಟ ಬ್ಯಾಂಗ್ಳೂರಲ್ಲಿ, ನಾಳೆ ಬೆಳಿಗ್ಗೆ ತಿಂಡಿ ಮಂಗಳೂರಲ್ಲಿ, ನಮ್ಮಿಬ್ರದ್ದು ಮಧ್ಯಾಹ್ನ ಊಟ ನಾಳೆ ಕೊಲ್ಲೂರಲ್ಲಿ, ರಾತ್ರಿ ಊಟ ನಮ್ದು ಶಿವಮೊಗ್ಗದಲ್ಲಿ. ನಾವೊಂಥರ ಚಕ್ರ ಕಟ್ಕೊಂಡ್ಬಿಟ್ಟಿದ್ದೀವಿ ಕಾಲಿಗೆ. ಸೀಸನ್ ವಿತ್ ಟ್ರಿಪ್ ಒಟ್ಟೊಟ್ಟಿಗೆ ಆಗಿರೋದ್ರಿಂದ ಕುಡ್ಸೋದೇ ಇಲ್ಲ. ನಮಗೆ ಮಂಗಳೂರಿಗೆ ಕನೆಕ್ಟಿಂಗ್ ಫ್ಲೈಟ್ ಟರ್ಮಿನಲ್ 1 ಇಂದ ಇತ್ತು. ಇಮಿಡಿಯೇಟ್ ನಂಗೆ ರಿಟರ್ನ್ ಹೋಗ್ಲೇಬೇಕಿತ್ತು, ಬಿಕಾಸ್ ಮಾರ್ನಿಂಗ್ ನನಗೂ ವರ್ಕ್ ಇತ್ತು. ಸೊ ಪದ್ಮಜಾಕಂಗೂ ಕೆಲಸ ಇತ್ತು ಅಂತ ಹೇಳಿ ನಾವು ಅಲ್ಲಿಂದಾನೆ ಕನೆಕ್ಟಿವ್ ಫ್ಲೈಟ್ ನ ಬುಕ್ ಮಾಡ್ಕೊಂಡ್ವಿ. ಇವಾಗಂತೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಟರ್ಮಿನಲ್ 2 ಹೋಗಿರೋದ್ರಿಂದ ಡೊಮೆಸ್ಟಿಕ್ ಎಲ್ಲ ಟರ್ಮಿನಲ್ 1 ಅಲ್ಲೇ ಇದು ಮಾಡ್ತಾರೆ. ಬಟ್ ಎಷ್ಟು ಕ್ರೌಡ್ ಇತ್ತು ಗೊತ್ತಾ. ನಾವು ಆಕ್ಚುಲಿ ಮಿಡ್ ನೈಟ್ 2:30 3 o'clock ಏನೋ ನಾವು ಒಳಗಡೆ ಹೋಗ್ಬೇಕಾದ್ರೆ, ಬಟ್ ಯಾವ ರೇಂಜ್ ಕ್ರೌಡ್ ಇತ್ತು ಗೊತ್ತಾ. ಇದು ಏರ್ಪೋರ್ಟ್ ಸಂತೆ ಮಾರ್ಕೆಟ್ ಅಂತ ನಮ್ಗೆ 1 minute ಡೌಟ್ ಆಗ್ಬಿಡ್ತು. ಅಷ್ಟು ಕೊಂದ್ ಜನ ತುಂಬಿದ್ರು ಚೆಕ್-ಇನ್ ಅಲ್ಲಿ. ಮಂಗಳೂರು ರೀಚ್ ಆಗ್ತಾ ಇರ್ಬೇಕಾದ್ರೆ ನಮ್ ಫ್ಲೈಟ್ ಅಲ್ಲಿ ಆದಂತ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸುಮ್ನೆ ಬೆಂಗಳೂರಲ್ಲಿ ಇಳ್ಕೊಂಡು ಹೋಗ್ಬಿಟ್ಟಿತ್ತು ಅವನ. ರೀಚ್ ಆಗಿದೆ ಅಕ್ಕ, ಏರ್ಪೋರ್ಟ್ ಹತ್ರ ಗೊತ್ತಾಗ್ತದೆ. ಅಮ್ಮ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಲ್ಯಾಂಡ್ ಮಾಡಿಸೋದು ಸ್ವಲ್ಪ ಕಷ್ಟನೇ. ಸೊ ಅದು ನಾವು ಹೋದಾಗಂತೂ ಸಿಕ್ಕಾಪಟ್ಟೆ ಕ್ಲೌಡಿ ಇತ್ತು. ಏರ್ಪೋರ್ಟ್ ಮೇಲೆನೆ ಅರ್ಧ ಗಂಟೆ ತಿರ್ಗಿ ಆಮೇಲೆ ಲ್ಯಾಂಡ್ ಮಾಡಿಸಿದ್ರು. ಅದ್ರ ಜೊತೆಗೆ ಟರ್ಬುಲೆನ್ಸ್ ಬೇರೆ, ಸಿಕ್ಕಾಪಟ್ಟೆ ಹೆದರಿಕೆ ಆಯ್ತು ನಮ್ಗೆ. ತಾವೇ ಹೆದರ್ಕೊಂಡು ಕುತ್ಕೊಂಡಿದ್ರಿ. ಹೆದ್ರಿ ಬಾಯಿ ತಡಿ ಅರ್ಪಿತಕ್ಕ, ನಾನ್ ಹೆದರ್ಕೊಳ್ಳಿಲ್ಲ, ಅದಕ್ಕೆ ಅಲ್ಲಿ ನೋಡ್ಬಿಟ್ಟು ಗಂಗೊಳ್ಳಿ ಹತ್ರ ಕರ್ಕೋದ ಅಂತ. ಅಲ್ಲ ಇಲ್ಲಿ ನೋಡಿ, ಈ ಹೆಣ್ಮಕ್ಳೆಲ್ಲ ಟ್ವಿನ್ ಟವರ್ ಮುಂದೆ ಹೇಗಿದ್ರು, ಇವಾಗ ಹೇಗಿದ್ರು. ಎಸ್, ಫೈನಲಿ ಮಂಗಳೂರಿಗೆ ಬಂದು ಲ್ಯಾಂಡ್ ಆದ್ವಿ. ಈಗ ನಾವೆಲ್ಲ ನಮ್ಮ ಮನೆಗೆ ವಾಪಸ್ ಹೋಗೋ ಟೈಮ್ ಬಂತು. ಫೀಲಿಂಗ್ ಶೋ ಬ್ಯಾಡ್. ತುಂಬ ಎಂಜಾಯ್ ಮಾಡಿದ್ವಿ ಟ್ರಿಪ್ಪಲ್ಲಿ. ಇದು ನನಗೆ ಸೆಕೆಂಡ್ ಗರ್ಲಿ ಟ್ರಿಪ್. ಇವರಿಗೆಲ್ಲ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಅವರಿಗೆ ಫಸ್ಟ್. ತುಂಬಾ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಸಹ. ಖುಷಿಯಲ್ಲಿ 4 ದಿನ ಆಗಿದ್ದೇ ನಮಗೆ ಗೊತ್ತಾಗಲಿಲ್ಲ. ಈಗ ಸ್ವಲ್ಪ ಬೇಜಾರಲ್ಲ ಮನೆ ಹೋಗಲಿಕ್ಕೆ, ಬಟ್ ವಿ ಎಂಜಾಯ್ಡ್ ಅ ಲಾಟ್. ಹೆಂಗೆ ಅನಿಸ್ತು? We are going with 15 kgs of dirty laundries, good photos. With good photos and good memories. All thanks to Sincha. Thank you so much. ನೆಕ್ಸ್ಟ್ ಟ್ರಿಪ್ಪಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಟು ಮೈ ಚಾನಲ್. ಬಾಯ್ ಬಾಯ್. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಟೈಮ್ ಮಾಡಿಕೊಂಡು ಈ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಅಯ್ಯೋ ಅನಿಸ್ತಾಯಿತ್ತು. ಬಟ್ ಅಲ್ಲಿ ಹೋಗಿ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಟ್ರಿಪ್ ಆದಮೇಲೆ ಏನೋ ಒಂಥರ ರಿಫ್ರೆಶಿಂಗ್ ಫೀಲ್. ಇವರಿಬ್ರು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಹೋಲ್ ಟ್ರಿಪ್ಪಲ್ಲಿ. ತುಂಬಾ ಅಡ್ಜಸ್ಟ್ ಕೂಡ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಈ ಟ್ರಿಪ್ ಬೊಂಬಾಟಾಗಿ ಕಂಪ್ಲೀಟ್ ಆಯಿತು. ಮುಂದಿನ ಟ್ರಿಪ್ಪಲ್ಲಿ ಮತ್ತೆ ಸಿಗೋಣ ಅಂತ ಹೇಳಿ ಎಲ್ರಿಗೂ ಮಿಸ್ ಯು ಅಂತ ಮನೆಗೆ ಹೊರಟ್ವಿ. ನೀವೇನಾದರೂ ಮಲೇಷಿಯಾ ಟ್ರಿಪ್ ಹೋಗೋದಿದ್ರೆ ಈ ವ್ಲಾಗ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.